ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ್ ಸ್ವಾಮಿ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಪ್ರೋಜನಿ ಮ್ಯಾಪಿಂಗ್ ಮಾಡಲು ಜೂನ್ 16ರವರೆಗೆ ಅವಕಾಶವಿರುತ್ತದೆ. ಆ ಬಳಿಕ ಪೋರ್ಟಲ್ ಫ್ರೀಸ್ ಆಗಲಿದ್ದು, ಕರಡು ಮತದಾರರ ಪಟ್ಟಿ ಪ್ರಕಟವಾಗುವವರೆಗೆ ಯಾವುದೇ ಬದಲಾವಣೆಗಳಿಗೆ ಅವಕಾಶವಿರುವುದಿಲ್ಲ ಎಂದರು. ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದ್ದು, ಮತಗಟ್ಟೆ ಅಧಿಕಾರಿಗಳಿಗೆ ಸಿದ್ಧತೆ, ತರಬೇತಿ ಮತ್ತು ಮುದ್ರಣವು ಜೂನ್ 26ರಿಂದ 29ರವರೆಗೆ ನಡೆಯಲಿದೆ. ನಂತರ ಮತಗಟ್ಟೆ ಮಟ್ಟದ ಬಿಎಲ್ಒಗಳ ಮನೆ ಭೇಟಿಯು ಜೂನ್ 30ರಿಂದ ಜುಲೈ 29ರವರೆಗೆ ಪ್ರತಿ ಮನೆಗೆ ಒಟ್ಟು 3 ಬಾರಿ ಭೇಟಿ ನೀಡಿ ಪರಿಶೀಲನಾ ಪಟ್ಟಿ ನೀಡಿ ಮತದಾರರಿಂದ ಸಹಿ ಪಡೆಯುವರು ಎಂದರು. ನಂತರ ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5ರಂದು ಪ್ರಕಟಿಸಲಿದ್ದು, ಆಕ್ಷೇಪಣೆಗಳಿದ್ದಲ್ಲಿ ಸೆಪ್ಟೆಂಬರ್ 4ರವರೆಗೆ ಸಲ್ಲಿಸಬಹುದು. ಅಂತಿಮ ಮತದಾರರ ಪಟ್ಟಿಯ ಪ್ರಕಟಣೆಯನ್ನು ಅಕ್ಟೋಬರ್ 7ರಂದು ಚುನಾವಣಾ ಆಯೋಗವು ಬಿಡುಗಡೆ ಮಾಡಲಿದೆ ಎಂದರು. ಎಸ್ಐಆರ್ ಎಂದರೆ ಮತದಾರರ ಪಟ್ಟಿಯಿಂದ ಯಾರ ಹೆಸರನ್ನು ಕೈಬಿಡುವುದಿಲ್ಲ. ಸಾರ್ವಜನಿಕರು ಬಿಎಲ್ಒಗಳು ಮನೆಗೆ ಬಂದಾಗ ಸೂಕ್ತ ಮಾಹಿತಿ ನೀಡಿ ಸಹಕರಿಸಬೇಕು. ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ದಲ್ಲಿ ಜನ್ಮ ದಿನಾಂಕ, ದೃಢೀಕರಣ ಪತ್ರ, ಪಡಿತರ ಚೀಟಿ, ನರೇಗಾ ಕಾರ್ಡ್ ನೀಡಿ ಹೆಸರು ಸೇರಿಸಬಹುದು. ಆದರೆ ಆಧಾರ್ ಕಾರ್ಡ್ ಅನ್ನು ಕೇವಲ ಗುರುತಿನ ಚೀಟಿಗಾಗಿ ಮಾತ್ರ ಪರಿಗಣಿಸಲಾಗುವುದು. ವಾಸಸ್ಥಳದ ದಾಖಲೆಯಲ್ಲ ಎಂದರು. ನ್ಯಾಯಾಂಗ ಪ್ರಕ್ರಿಯೆಯಂತೆ ಮತದಾರರ ಪಟ್ಟಿಗೆ ಸಂಬಂಧಿಸಿದ ಸಾರ್ವಜನಿಕರ ಆಕ್ಷೇಪಣೆಗಳನ್ನು ಇಆರ್ಒ ಮಟ್ಟದಲ್ಲಿ ವಿಚಾರಣೆ ನಡೆಸಿ ಬಗೆಹರಿಸಲಾಗುವುದು. ಸಾರ್ವಜನಿಕರು ಯಾವುದೇ ಗೊಂದಲಗಳಿಗೆ ಕಿವಿಕೊಡದೆ ಈ ವಿಶೇಷ ಪರಿಷ್ಕರಣೆಯ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಉಪಸ್ಥಿತರಿದ್ದರು. ಚುನಾವಣಾ ಆಯೋಗ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಮ್ಮ ರಾಜ್ಯಕ್ಕೂ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಇದೇ ತಿಂಗಳು 16ರವರೆಗೂ ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸೋದಕ್ಕೆ, ಹೆಸರು ಡಿಲೀಷನ್ ಮಾಡೋದಕ್ಕೆ ಮತ್ತು ಪ್ರೋಜನಿ ಮಾಡೋದಕ್ಕೆ ಅವಕಾಶ ಇದೆ. ಅದಾದ ನಂತರ 17ನೇ ತಾರೀಕಿಂದ ಅಂದರೆ 16ನೇ ತಾರೀಕು ಮಿಡ್ನೈಟಿಂದ ಫ್ರೀಸ್ ಆಗುತ್ತೆ, ವೋಟರ್ ಲಿಸ್ಟ್ ಫ್ರೀಸ್ ಆಗುತ್ತೆ. ಅದಾದ ನಂತರ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆಗೋವರೆಗೂ ಕೂಡ ಮತದಾರರ ಪಟ್ಟಿಗೆ ಯಾರ ಹೆಸರು ಸೇರಿಸೋದಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ತಮ್ಮ ಮುಖೇನ ನಾನು ಸಾರ್ವಜನಿಕರಿಗೆ ಯಾರು 18 ವರ್ಷ ಆಗಿದೆ ಅಥವಾ ಯಾರಾದರೂ ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ಕ್ಷೇತ್ರದಿಂದ ಯಾರು ಬಂದಿದ್ದಾರೆ ಅವರು ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ಸೇರಿಸ್ಕೊಳ್ಬಹುದು ಅಂತ ಹೇಳಿ ತಮ್ಮ ಮುಖೇನ ನಾನು ಕೇಳ್ಕೊಳ್ತೀನಿ. ಇನ್ನು ಎರಡನೇದು, ಈ ಎಸ್ಐಆರ್ ಆ್ಯಕ್ಟಿವಿಟೀಸ್ ನಡಿಬೇಕಾದ್ರೆ ನಮ್ಮ BLOಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ ಪ್ರತಿ ಮನೆಗೆ 3 ಸಾರಿ ಭೇಟಿ ನೀಡ್ತಾರೆ. ಈಗಾಗಲೇ ಎಸ್ಐಆರಲ್ಲಿ ಯಾರು ಮ್ಯಾಪಿನ್ ಆಗಿರ್ತಕ್ಕಂಥವರಿಗೆ ಒಂದು ಎನ್ಯುಮರೇಟರ್ ಸ್ಲಿಪ್ ಅಂತ ಕೊಡ್ತಾರೆ. ಆ ಸ್ಲಿಪ್ಪನ್ನು 2 ಸ್ಲಿಪ್ಪನ್ನು ಕೊಡ್ತೇವೆ. ಒಂದು ಸ್ಲಿಪ್ಪನ್ನು 2 ಸ್ಲಿಪ್ಪಿಗೆ ಸೈನ್ ಮಾಡಿ ಕೊಡಬೇಕು. ಒಂದು ಸ್ಲಿಪ್ ಅವ್ರು ಇಟ್ಕೊಬೇಕಾಗ್ತದೆ, ಇನ್ನೊಂದು ಸ್ಲಿಪ್ಪು ನಮ್ಮ ಹತ್ರ ಇರ್ತದೆ. ಅಂಥವರು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆಗೊಳಿಸ್ತೇವೆ. ಇನ್ನು ಮತದಾರರ ಪಟ್ಟಿಯ ಎಸ್ಐಆರ್ ಎಲ್ಲ ಚಟುವಟಿಕೆಗಳು ಕೂಡ ಭಾಳ ತುಂಬ ಸಿಂಪಲ್ ಇದೆ, ಸರಳ ಇದೆ. ಈಗಾಗಲೇ ತಮಗೆ ನಾವೆಲ್ಲ ಮಾಹಿತಿಯನ್ನು ಪತ್ರಿಕಾ ಪ್ರಕಟಣೆಗೆ ಮತ್ತು ಸಾರ್ವಜನಿಕರ ಗಮನಕ್ಕೆ ತರಲು ತಮಗೆ ನಾನು ಕೋರ್ತಾ ಇದ್ದೀನಿ. ಅದರೊಳಗೆ ಎಲ್ಲವೂ ಕೂಡ ಇದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಬೇಕು ಅಂಥವರು ನಮ್ಮ BLOಗಳಿಗೆ ಅವರ ದೂರವಾಣಿಯೂ ಕೂಡ ನಮ್ಮ ವೆಬ್ಸೈಟಲ್ಲಿ ಲಭ್ಯ ಇದೆ. ಅವರಿಗೆ ಸಂಪರ್ಕ ಮಾಡಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಫಿಸಿಕಲಾಗಿ ಸಲ್ಲಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ಸಾರ್ವಜನಿಕರನ್ನ ಕೇಳ್ಕೊಳ್ತೀನಿ. ಇದಲ್ಲದೆ ಇದಕ್ಕಿಂತ ಮೊದಲು ನಾವೆಲ್ಲ ರಾಜಕೀಯ ಪಕ್ಷಗಳ ಪೊಲಿಟಿಕಲ್ ಪಾರ್ಟಿ ಮೀಟಿಂಗನ್ನು ಮಾಡಿದ್ದೀನಿ. ಅದರೊಳಗೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಇಲ್ಲಿ ಹಾಜರಿದ್ದರು. ಅವರು ಕೆಲವು ಸಂದೇಹಗಳನ್ನು ಕೇಳಿದ್ರು. ಆ ಎಲ್ಲ ಸಂದೇಹಗಳಿಗೆ ನಾವು ಉತ್ತರವನ್ನು ಈಗಾಗಲೇ ನಾವು ಒದಗಿಸಿದ್ದೇವೆ ಮತ್ತು ಮಾಹಿತಿ ಎಲ್ಲಿ ಲಭ್ಯ ಆಗ್ತದೆ ಅನ್ನೋದನ್ನು ಕೂಡ ನಾವು ತಿಳಿಸಿದ್ದೇವೆ. ಇದಲ್ಲದೆ ಸಾರ್ವಜನಿಕರಿಗೆ ತಿಳಿಪಡಿಸೋದು ಅಂತ ಹೇಳಿದ್ರೆ, ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಂದೊಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿರ್ತೇವೆ. ಆ ವೋಟರ್ ಫೆಸಿಲಿಟೇಷನ್ ಸೆಂಟರ್ಗೆ ಹೋಗಿ
ಅವ್ರದ್ದೇನಾದರೂ ಸಂದೇಹಗಳಿದ್ರೂ ಕೂಡ ಅಲ್ಲಿ ಪರಿಹಾರ ಮಾಡ್ಕೊಳ್ಬೋದಾಗಿದೆ. ಅಥವಾ ಯಾರಿಗಾದರೂ ಇಂಟರ್ನೆಟ್ ಇಲ್ಲ, ಕಂಪ್ಯೂಟರ್ ಜ್ಞಾನ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಹೋಗಿ ಅವರು ಬಗೆಹರಿಸ್ಕೊಳ್ಬಹುದಾಗಿರುತ್ತದೆ. ದಾವಣಗೆರೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ಎರಡೆರಡು ಕಡೆ ಅಂದರೆ 4 ಕಡೆ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ನಾವೀಗ ಮಾಡ್ತೇವೆ. ಅದು ದೂರವಾಣಿ ಸಂಖ್ಯೆನೂ ಕೊಡ್ತೇವೆ ಮತ್ತು ವಿಳಾಸಗಳನ್ನು ಈಗಾಗಲೇ ನಾನು ತಿಳಿಸಿದ್ದೇನೆ. ಅಂದರೆ ಎಲ್ಲಿರುತ್ತೆ ಅಂದರೆ ನಮ್ಮದು ವಿಭಾಗೀಯ ಕಂದಾಯ ಕಚೇರಿಗಳೇನಿದ್ದಾವೆ 4 ಝೋನು, ಆ ಝೋನ್ನಲ್ಲಿ ನಮ್ಮ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇರುತ್ತೆ. ಇದಲ್ಲದೆ ರಾಜಕೀಯ ಪಕ್ಷಗಳು BLA ಅಂತ ಕೊಡ್ತಾರೆ. ಈಗ BLOಗಳು ಏನಿದ್ದಾರೆ ಅವರು ಚುನಾವಣಾ ಆಯೋಗದ ಪ್ರತಿನಿಧಿಗಳಾಗಿರ್ತಾರೆ. ಅವರು ಪ್ರತಿಯೊಂದು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಮಾಡ್ತಾರೆ. ಅವರಿಗೆ ಏನಾದರೂ ಸಂದೇಹಗಳಿದ್ದರೆ ಅವ್ರ ಜೊತೆ ಸಹಕಾರ ಮಾಡೋದಕ್ಕೆ, ಅವ್ರ ಜೊತೆ ಒಡನಾಟ ಇಟ್ಕೊಂಡು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದರಲ್ಲಿ BLAಗಳು ಅಂದರೆ ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಕರಿತೀವಿ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ನೇಮಕ ಮಾಡಬಹುದಾಗಿದೆ. ಅದನ್ನು ತಿಳಿಸಿದ್ದೀವಿ ಇವತ್ತು ನಾವು ಅವರಿಗೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ 3 ಮತಕ್ಷೇತ್ರಗಳಿಗೆ ಅವರು BLAಗಳನ್ನು ಕೊಟ್ಟಿದ್ದಾರೆ. ಒಂದು ಹರಿಹರ, ಇನ್ನೊಂದು ದಕ್ಷಿಣ, ಇನ್ನೊಂದು ಉತ್ತರಕ್ಕೆ. ಹಾಗಾಗಿ ಬೇರೆ ಪಾರ್ಟಿಗಳು ತಾವು ಕೊಟ್ಟರೆ ಅವರಿಗೆ ಏನು ಸಂದೇಹಗಳಿರ್ತವೆ ಆ ಸಂದೇಹಗಳನ್ನು ನಾವು ಅಲ್ಲೇ ಇತ್ಯರ್ಥಪಡಿಸ್ತೇವೆ. ಮತ್ತು ಈಗಾಗಲೇ ನಾವು ಎಲ್ಲ BLOಗಳು ಯಾರ್ಯಾರು ರಿಟೈರ್ಡ್ ಆಗ್ತಾಯಿದ್ದಾರೆ, ಆಗಸ್ಟ್ವರೆಗೂ ಯಾರ್ಯಾರು BLOಗಳು ರಿಟೈರ್ಡ್ ಆಗ್ತಾರೆ ಅಂತಹ ರಿಟೈರ್ಡ್ ಆಗೋರು ಲಿಸ್ಟನ್ನು ನಾವು ತೆಗೆದುಕೊಂಡು ಅದಕ್ಕೆ ಬದಲಿ ಅಧಿಕಾರಿಗಳನ್ನು ನೇಮಕ ಮಾಡ್ತಾಯಿದ್ದೀವಿ. ಯಾವ ಒಂದು ಪೋಲಿಂಗ್ ಸ್ಟೇಷನಲ್ಲೂ ಕೂಡ BLOಗಳು ಇಲ್ಲ ಅಂತಕ್ಕಂತಹ ಹೇಳೋ ಮಾತೇ ಇಲ್ಲ. ಅವರ ಮೊಬೈಲ್ ನಂಬರನ್ನು ಕೂಡ ನಾವು ವೆಬ್ಸೈಟಲ್ಲಿ ಹಾಕಿರ್ತೇವೆ. ಇದಲ್ಲದೆ ಈಗಾಗಲೇ ನಾವು BLOಗಳಿಗೆ ತರಬೇತಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಂದರೆ ಅವ್ರಿಗೂ ಕೂಡ SIRಲ್ಲಿ ಈಗ ಬಂದ ತಕ್ಷಣ ಲಿಸ್ಟು ಫ್ರೀಸ್ ಆದ ತಕ್ಷಣ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥದ್ದು ಕೂಡ ನಮ್ಮ ಜಿಲ್ಲಾ ಮಟ್ಟದ ತರಬೇತುದಾರರು ಇರ್ತಾರೆ ಮತ್ತು ತಾಲೂಕು ಹಂತದಲ್ಲೂ ಕೂಡ ತರಬೇತುದಾರರು ಇರ್ತಾರೆ. ಇಬ್ಬರಿಬ್ಬರು ತರಬೇತುದಾರರು ಅವರು ಈಗ ತರಬೇತಿಯನ್ನು ನಮ್ಮ ಎಲ್ಲ BLOಗಳಿಗೆ ಕೊಡೋರಿದ್ದಾರೆ.